ಆಯಿತಾ? ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಸಿಟಿನಲ್ಲಿ ನಗರದಲ್ಲಿ ಇರುವಂಥ ಉತ್ತರ ವಿಭಾಗದಲ್ಲಿರುವಂಥ ರಾಜಾಜಿನಗರ್ ಪೊಲೀಸ್ ಸ್ಟೇಷನಲ್ಲಿ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ಒಂದು ಎಲೆಕ್ಟ್ರಿಕ್ ಶೋರೂಮ್, ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್, ಗ್ರೀನ್ ಸಿಟಿ ಮೋಟಾರ್ಸ್ ಅಂತ ಎಲೆಕ್ಟ್ರಿಕ್ ವೆಹಿಕಲ್ಸ್ 2 ವೀಲರ್ಸ್ ಶೋರೂಮ್ ಇದು. ಇದರಲ್ಲಿ ಅರೌಂಡ್ 5:30 ಸಂಜೆ 5:30 ಒಂದು ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಿಂದ ಫೈರ್ ಶುರುವಾಗುತ್ತೆ. ಫೈರ್ ಅದರಲ್ಲಿ ಬಿಕಾಸ್ ಅದರಲ್ಲಿ ತುಂಬ ವೆಹಿಕಲ್ಸ್ ಇರೋದ್ರಿಂದ ಅರೌಂಡ್ 25 ವೆಹಿಕಲ್ಸ್ ಎಲೆಕ್ಟ್ರಿಕ್ 2 ವೀಲರ್ಸ್ ವೆಹಿಕಲ್ಸ್ ಇರೋದ್ರಿಂದ ಆ ಬ್ಯಾಟ್ರಿಯಿಂದ ಫೈರ್ ಸ್ಪೀಡಾಗಿ ಹೋಲ್ ಶೋರೂಮ್ಗೆ ಹತ್ಕೊಳ್ಳುತ್ತೆ. ಅದರಿಂದ ಅದರಲ್ಲಿ ಆಲ್ರೆಡಿ ಒಬ್ಬರು ಕೆಲಸ ಮಾಡುವಂಥದ್ದು 6 ಜನ ಹೊರಗಡೆ ಬಂದಿರ್ತಾರೆ. ಅವರು ಸೇಫಾಗಿ ಎಲ್ಲರೂ ಹೊರಗಡೆ ಬಂದಿರ್ತಾರೆ. ಒಬ್ಬ ಲೇಡಿ ಮಾತ್ರ ಅದರಲ್ಲಿ ಕ್ಯಾಶಿಯರ್ ರೂಮಲ್ಲಿ ಅವರು ಸಿಗಾಕೊಳ್ತಾರೆ. ಅವ್ರು ಏನೂ ಆಗೋದಿಲ್ಲ ಅಂತ ಉದ್ದೇಶದಿಂದ ಒಳಗಡೆ ಲಾಕ್ ಮಾಡಿಕೊಂಡಿರ್ತಾರೆ. ಹಾಗಾಗಿ ಸ್ಮೋಕ್ ಅದನ್ನು ಇನ್ಹೇಲ್ ಮಾಡಿ ಮತ್ತು ಫರ್ದರ್ ಬರ್ನ್ ಇಂಜುರೀಸಿಂದ ಅವರು ಸ್ಪಾಟಲ್ಲೇ ಡೆತ್ ಆಗಿರುತ್ತಾರೆ. ಫರ್ದರ್ ಅದು ಯಾವ ರೀತಿಯಲ್ಲಿ ಆಗಿದೆ ಅಂತ ಅವರು ಕಂಪ್ಲೇಂಟ್ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ನೋಡಿಕೊಂಡು FIR ಮಾಡಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಆ್ಯಸ್ ಆಫ್ ನೌ ಫೈರ್ ಏನು ಆಗಿದೆಯೋ ಅದನ್ನು ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಟೈಮ್ಗೆ ಬಂದಿದ್ದಾರೆ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಕೊಲಾಟ್ರಲ್ ಆಗಿ ಡ್ಯಾಮೇಜ್ ಅಂದರೆ ಇಲ್ಲ ಇರುವಂಥದ್ದು ಬೈಕ್ ಅರೌಂಡ್ 25 ಬೈಕ್ ಸುತ್ತೋಗಿದ್ದೀವಿ ಅದರಲ್ಲಿ. ಅದೇ ರೀತಿಯಲ್ಲಿ 3 ಜನಕ್ಕೆ ಅದರಲ್ಲಿ ಕೆಲಸ ಮಾಡುವಂಥಕ್ಕೆ ಸ್ಮಾಲ್ ಇಂಜುರೀಸ್ ಆಗಿದೆ. ಅಂದರೆ ಬ್ರೀತಿಂಗ್ ಬಿಕಾಸ್ ಆಫ್ ಹೊಗೆ ಜಾಸ್ತಿ ಒಂದೇ ಟೈಮಲ್ಲಿ ಹೊಗೆ ಜಾಸ್ತಿ ಬರೋದ್ರಿಂದ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ. ಅವರು ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಡಾಕ್ಟರ್ನು ಕನ್ಫರ್ಮ್ ಮಾಡಿದರೆ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಇನ್ಸ್ಪೆಕ್ಟರ್ ರಾಜಾಜಿನಗರ್ ಪೊಲೀಸ್ ಸ್ಟೇಷನ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಕಾನೂನು ಪ್ರಕ್ರಿಯೆ ಈ ಕಾನೂನು ಪ್ರಕ್ರಿಯೆ ಈಗ ಇದರಲ್ಲಿ ಏನಂದರೆ ಈಗ ದಿಸ್ ಈಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಇದಕ್ಕೆ ಒಂದು ಸೇಫ್ಟಿ ಸಿಸ್ಟಮ್ ಅಂತ ಒಂದು ಇರುತ್ತೆ. ಯಾವ ರೀತಿಯಲ್ಲಿ ಇಟ್ಕೋಬೇಕು, ಈಗ ಫೈರ್ ಆಗುವ ಸಾಧ್ಯತೆ ಇದ್ದರೆ ಯಾವ ರೀತಿಯಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಲಿ ಮತ್ತು ಅವರು ಇರುವ ಸ್ಟಾಫ್ಗೆ ಟ್ರೈನಿಂಗ್ ಆಗಿರುವಂಥದ್ದು ಇರಬೇಕಾಗುತ್ತೆ. ಸೊ ಈಗ ನೋಡಿದ್ದ ಪ್ರೈಮಾ ಫೇಸಿ ಅಂದರೆ ಈಗ ಎಲ್ಲರೂ ಹೊರಗಡೆ ಬಂದಿರೋದು ನಮ್ಮ ಡಿಪಾರ್ಟ್ಮೆಂಟ್ ಫೈರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಸೆಸ್ಮೆಂಟ್ ಪ್ರಕಾರನೂ ಯಾವುದು ಫೈರ್ ಎಕ್ಸ್ಟಿಂಗ್ವಿಷರ್ ಇದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಅವರು ಎಂಪ್ಲಾಯೀಸ್ ಯಾರಿದ್ದಾರೆ ಅವ್ರಿಗೆ ಅದನ್ನ ಬಗ್ಗೆ ಅರಿವು ಇಲ್ಲದೇ ಇರಬಹುದು ಅಂತ ಒಂದು ಚಾನ್ಸಸ್ ಆರ್ ದೇರ್. ಸೊ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಾವು ಅದನ್ನು ಫರ್ದರ್ ಟೆಕ್ನಿಕಲ್ ರಿಪೋರ್ಟ್ಸ್ ತಗೊಂಡು ಪ್ರಾಪರಾಗಿ ಚಾರ್ಜ್ ಶೀಟ್ನ ಪ್ರಿಪೇರ್ ಮಾಡಿ ಕಳಿಸ್ತೀವಿ. ಈಗ ಇದು ಬೆಂಗಳೂರು ಅವ್ರದ್ದು. ಇನ್ನೂ ಇಲ್ಲ. ಅವರು ಈಗ ಲೇಡಿ ಯಾರಿದ್ದಾರೆ ತೀರ್ಕೊಂಡಿದ್ದವ್ರ ಲೇಡಿ ಇಲ್ಲಿ ಅದು ನಮ್ಮ ಬೆಂಗಳೂರು ರಾಮಚಂದ್ರಪುರ ಅಂದರೆ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವಂಥದ್ದು. ಕಳೆದ 3 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಕೌಂಟೆಂಟ್ ಆಗಿ ಇಲ್ಲೇ 3 ವರ್ಷದಿಂದ ಇದೇ ಶೋರೂಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅರೌಂಡ್ 26 ಇಯರ್ಸ್ ಓಲ್ಡ್ ಲೇಡಿ. ಈ ಶೋರೂಮ್ ಇಲ್ಲಿ ಎಷ್ಟು ವರ್ಷದಿಂದ ಇತ್ತು ಅಂತ ಹೇಳಿದ್ರೆ ಸುಮಾರು 5 ವರ್ಷ ಅಂತ ಹೇಳ್ತಾರೆ. ಸೊ ಅದನ್ನು ಫರ್ದರ್ ಮಾಡಿ. ಓಕೆ, ಥ್ಯಾಂಕ್ ಯು.